ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 1 ಎಕರೆ 18 ಗುಂಟೆ ರೆಡಿ ಫಾರ್ಮ್ ಹೌಸ್. ಈಗ ತೋರಿಸ್ತಾ ಇದ್ದೀನಿ ಅದೇ ಮೇನ್ ರೋಡ್ಗೆ ಅಡ್ಜಸೆಂಟ್. ಫುಲ್ ಬೌಂಡ್ರಿ ಕಂಪ್ಲೀಟ್ ಫೆನ್ಸಿಂಗ್ ಹಾಕಿ ಒಂದು ಬೋರ್ವೆಲ್ ಹಾಕಿದ್ದಾರೆ. ಎಲ್ಲ ಕಡೆಯೂ ಡ್ರಿಪ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಥರದ್ದು ಅಸಾರ್ಟೆಡ್ ಟ್ರೀಸ್ ಹಾಕಿದ್ದಾರೆ. ಅದರಲ್ಲಿ ಅಡಿಕೆ ಜಾಸ್ತಿ ಇದೆ, ತೆಂಗಿದೆ, ಅಡಿಕೆ ಎಲ್ಲದಕ್ಕಿಂತ ಜಾಸ್ತಿ ಮಾಗಿನಿ ಇದೆ, ಬಾಳೆನೂ ಹಾಕಿದ್ದಾರೆ ಮಧ್ಯದಲ್ಲಿ. ಆಮೇಲೆ ಗಾವ, ಮಾವು, ಚಿಕ್ಕು ಇದೆಲ್ಲ ಅಸಾರ್ಟೆಡ್ ಹಾಕಿದ್ದಾರೆ. ಒಂದು ಮಾಮೂಲಿ ಚಿಕ್ಕದು ಒಂದು ಮನೆ ಮಾಡ್ಕೊಂಡಿದ್ದಾರೆ, ಹೊಸ ಮನೆ. ರಸ್ತೆ ಸಂಪರ್ಕ ಭಾಳ ಚೆನ್ನಾಗಿದೆ. ನೋಡಿ ಇದೇ ಮನೆ. ಇದು ಮೇಲ್ಗಡೆನೂ ಒಂದು ಫ್ಲೋರ್ ಥರ ಮಾಡಿದ್ದಾರೆ. ಇಲ್ಲಿ ಸಿಟ್ಔಟ್ ಥರ ಮಾಡ್ಕೊಂಡು ಎಂಜಾಯ್ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ. ಇದ್ರದ್ದು ಬೆಲೆ ಹೇಳ್ತಾರೆ 1,30,00,000 ರೂಪಾಯಿ. ಸ್ಲೈಟ್ಲಿ ನೆಗೋಷಿಯಬಲ್, ಜಾಸ್ತಿ ಏನಾಗಲ್ಲ, ಸ್ಲೈಟ್ಲಿ ನೆಗೋಷಿಯಬಲ್. ರೆಡ್ ಸಾಯಿಲ್ ಇದೆ. ಮೇನ್ ರೋಡ್ಗೆ ಈಗ ತೋರಿಸ್ತಾನೆ ಅದೇ ರೋಡ್ಗೆ ಇರೋದು. ನೋಡಿ ಇದು ಮಹಾಗಿನಿ ಗಿಡ ಹಾಕಿರೋದು. ಇನ್ನೊಂದು 2-3 ಇಯರ್ಸಲ್ಲಿ ಬಂದ್ಬಿಡ್ತಿದೆ ಅದು ಮಹಾಗಿನಿ. ನೋಡಿ ಇದು ಕಾಮನ್ ಬಾತ್ರೂಮ್ ಅಂತ ಮಾಡ್ಕೊಂಡಿದ್ದಾರೆ. ಹಿಂದ್ಗಡೆ ಒಂದು ವಾಚ್ಮ್ಯಾನ್ ಶೆಡ್ ಅಂತ ಮಾಡ್ಕೊಂಡಿದ್ದಾರೆ. ವಾಚ್ಮ್ಯಾನ್ಗೆ ಇರೋಕ್ಕೆ ಮನೆ ಮಾಡಿದ್ದಾರೆ. ಮೈಸೂರಿಂದ ನೋಡಿ ಇದೇ ಮನೆ. ರೈಟ್ ಸೈಡ್ದು, ಲೆಫ್ಟ್ ಸೈಡ್ದು ವಾಚ್ಮ್ಯಾನ್ ಮನೆ. ಮೈಸೂರಿಂದ 27 ಕಿಲೋಮೀಟ್ರ್ ಆಗ್ಬೋದು. ಫುಲ್ ಟಾರ್ ರೋಡ್, ಎಲ್ಲೂ ಮಡ್ ರೋಡ್ ಸಿಕ್ಕಲ್ಲ ಮೈಸೂರಿಂದ ಅಲ್ಲಿ ತನಕನೂ. ದೊಡ್ಡ ರೋಡೇ ಇದು. ಕೋಟೆ ರೋಡ್ ಸೈಡ್ ಬರ್ತದೆ ಇದು. ನೋಡಿ ವಾಚ್ಮ್ಯಾನ್ ಇರೋಕ್ಕೆ ಒಂದು ಮನೆ ಮಾಡ್ಕೊಂಡಿದ್ದಾರೆ. ಅವರು ಸಪ್ರೇಟಾಗಿ ಅಡುಗೆ ಮಾಡ್ಕೋತಾರೆ ವಾಚ್ಮ್ಯಾನ್. ಕ್ಲಿಯರ್ ಟೈಟ್ಲ್ ಇದೆ. ಇವರ ಅಫಿಷಿಯಲ್ಸ್ ಇವರು. ಡಾಕ್ಯುಮೆಂಟೆಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಸುಮಾರು 60 ಅಡಿ ಅಗಲ ರಸ್ತೆ ಇದು. ನೋಡಿ 2 ನಾಯಿ ಸಾಕೊಂಡಿದ್ದಾರೆ. ಸುಮಾರು ಆಜುಬಾಜು ಬೇರೆ ಫಾರ್ಮ್ ಹೌಸ್ಗಳು ಇದೆ, ಬೇರೆಯವರು ಕಟ್ಕೊಂಡಿದ್ದಾರೆ. ನೋಡಿ ಅದೇ ಗೇಟ್. ಇದರಲ್ಲಿ ಮಧ್ಯದಲ್ಲಿ ಬಾಳೆನೂ ಹಾಕ್ಕೊಂಡಿದ್ದಾರೆ. ನೋಡಿ ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ.